Hey everyone, welcome back to my YouTube channel ESF Engineering with you IT. ಇವತ್ತು ನಾವು ನೋಡೋದು ಬಂದ್ಬಿಟ್ಟು ಪೈಥಾನ್ ಪ್ರೋಗ್ರಾಮಿಂಗ್ ಆಫ್ ಡೇಟಾ ಸ್ಟ್ರಕ್ಚರ್. ಓಕೆನಾ, ಫಾರ್ ಡೇಟಾ ಸ್ಟ್ರಕ್ಚರ್ ಇಂಪಾರ್ಟೆಂಟ್ ಕ್ವಶನ್ಸ್ ಅಪ್ಲೋಡ್ ಮಾಡಿದ್ದೀನಿ ಈ ವಿಡಿಯೋದಲ್ಲಿ. BDS 306B ಆಯಿತಾ. ಸೊ ವಿಡಿಯೋಗೂ ಇನ್ನೂ ಮುಂಚೆ ಯಾರನ್ನ ಸಬ್ಸ್ಕ್ರೈಬ್ ಮಾಡೋಕ್ಕೆ ಟ್ರೈ ಮಾಡಿ, ಮತ್ತು ನೀವು ಫ್ರೆಂಡ್ಸ್ಗೂ ಶೇರ್ ಮಾಡಿ, ಎಲ್ಲರೂ ಪಾಸ್ ಆಗಬೇಕು ಈ ಎಕ್ಸಾಮಲ್ಲಿ. ಸೊ ವಿಡಿಯೋ ಇನ್ನೂ ಮುಂಚೆ ನಾನು ಸ್ವಲ್ಪ ಒಂದು ಡೆಮೋ ಕೊಡ್ತೀನಿ, ಮೀನ್ಸ್ ಹೆಂಗೆ ಓದಬೇಕು, ಮೀನ್ಸ್ ಟೈಮ್ ಮ್ಯಾನೇಜ್ಮೆಂಟ್ ಹೇಳ್ತೀನಿ, ಮತ್ತು ಮೆಂಬರ್ಶಿಪ್ಗೆ ಸ್ವಲ್ಪ ಟಾಪಿಕ್ ಇದೆ ಅದು ಹೇಳ್ಬಿಡ್ತೀನಿ. ಸೊ ಟೈಮ್ ಮ್ಯಾನೇಜ್ಮೆಂಟ್ ಏನು ಜಸ್ಟ್ ಏನಿಲ್ಲ, ನಿಮ್ಮ ಹತ್ರ ಜಾಸ್ತಿ ಟೈಮ್ ಇದೆ. ಸೊ ಇವತ್ತು 5 o'clock ಸ್ಟಾರ್ಟ್ ಮಾಡೋಕ್ಕೆ ಟ್ರೈ ಮಾಡಿ. ಇವತ್ತು ಅಟ್ಲೀಸ್ಟ್ 5 o'clock ಸ್ಟಾರ್ಟ್ ಮಾಡಿದ್ರೆ ಒಂದು 9 o'clock ನಾನು ಕೊಟ್ಟಿರೋ ಕ್ವಶನ್ಸ್ನ ನೀವು ಕಂಪ್ಲೀಟ್ ಮಾಡೋಕ್ಕೆ ಟ್ರೈ ಮಾಡಿ. ಒಂದು 9 o'clock ಕೂಡ ಮಾಡಲ್ 1 ಮುಗಿಯುತ್ತೆ. ಮೀನ್ಸ್ ಯಾವುದನ್ನ ಮಾಡಲ್ ತೊಗೋಬೋದು, ನಿಮ್ಮ ಇಷ್ಟ. ನಾನು ಕೊಟ್ಟಿರೋದು ಟೈಮ್ ಟೇಬಲ್, ಬಟ್ ನಿಮ್ಗೆ ಬೇಕಾದರೂ ಕೂಡ ನೀವು ಓನಾಗಿ ಹಾಕ್ಕೊಂಡು ಅದನ್ನು ಕಂಪ್ಲೀಟ್ ಮಾಡಿಕೊಂಡ್ರು ಕೂಡ ಅದು ಮೋರ್ ಬೆನಿಫಿಟ್ ಆಗಿರುತ್ತೆ ಎಕ್ಸಾಮ್ಗೆ. ಸೊ ಇದೊಂದು ಮಾಡೆಲ್ ಮುಗಿಯುತ್ತೆ, ಮತ್ತು 10 to 1 o'clock ಕೂಡ ಒಂದು ಮಾಡೆಲ್ ಮುಗಿಯುತ್ತೆ, ಮತ್ತು ನಾಳೆ ಬೆಳಗ್ಗೆ ಇವತ್ತು 7 ಮಾಡೆಲ್ ಮುಗ್ಸೋಕ್ಕೆ ಟ್ರೈ ಮಾಡಿ. ಸೊ ಜಾಸ್ತಿ ಪ್ರೆಷರೈಸ್ ತೊಗೋಬೇಡಿ ನಿಮಗೆ ನೀವೇ. ಸೊ ಆಮೇಲೆ 6 o'clock 10:30 ಒಂದು ಮಾಡಿಲು, ಮತ್ತು 11 2 o'clock ಒಂದು ಮಾಡಿಲು, 2:30 to 5:30 ಒಂದು ಈಸಿಯಾಗಿ ಒಂದು ಮಾಡಲ್ ಮುಗಿಸ್ಬೋದು. ಸೊ ಎಕ್ಸಾಮ್ಗೆ ಆರಾಮಾಗಿ 100 out of 100 ಕೂಡ ತೊಗೋಬೋದು ಇಫ್ ಯು ರೀಡ್ ದ ಪ್ರೋಗ್ರಾಮ್ಸ್ ಆಯಿತಾ, ಮತ್ತು ಪ್ರಾಬ್ಲಮ್ಸ್ ಒಂದು ಗೊತ್ತಾಗಿದ್ದರೆ ನಿಮಗೆ ಅಷ್ಟೇ. ಓಕೆ, ಇಷ್ಟ ಆಗಿತ್ತು. ನಮ್ಮ ಟೈಮ್ ಮ್ಯಾನೇಜ್ 100 out of 100 ತೊಗೋಬೋದು. ಈ ವಿಡಿಯೋದ ಬಂದುಬಿಟ್ಟು ನಿಮ್ಗೆ ಅಟ್ಲೀಸ್ಟ್ ಒಂದು 82+ ಮಾರ್ಕ್ಸ್ ಬಂದು ನಾನು ಕೊಡ್ತೀನಿ. ಮಿಕ್ಕಿದೆಲ್ಲ ಪ್ರೋಗ್ರಾಮ್ ಏನಿರುತ್ತಲ್ಲ ಅದನ್ನ ಓದ್ಕೊಂಡು ಟ್ರೈ ಮಾಡ್ಕೋಬೇಕು ನೀವು. ಸೊ ಅದಾಗಿತ್ತು. ಅದೇ ಮೆಂಬರ್ಶಿಪ್ ಬಗ್ಗೆ ಮಾತಾಡ್ತಿದ್ದಾರೆ. ಮೆಂಬರ್ಶಿಪ್ ಏನೂ ಇಲ್ಲ. ಮೆಂಬರ್ಶಿಪ್ ಯಾರು ತೊಗೊಂಡಿದ್ದೀರಲ್ಲ ಅವರೆಲ್ಲ ಪ್ಲೀಸ್ ನಿಮ್ಮ ಫೋನ್ಪೇ ಓಪನ್ ಮಾಡಿಬಿಟ್ಟು ಆಟೋ ಪೇನ ಆಫ್ ಮಾಡ್ಕೊಳ್ಳಿ. ಯಾಕಂದರೆ ಇದು ಲಾಸ್ಟ್ ಎಕ್ಸಾಮ್ ಆಗಿರೋದ್ರಿಂದ ನಿಮಗೇನು ನೆಕ್ಸ್ಟ್ ಮಂತಿಂದ ನಿಮಗೇನು ಬೇಕಾಗಿಲ್ಲ. ಬೇರೆ ಯೂಟ್ಯೂಬರ್ಸ್ ಯಾರು ಹೇಳಲ್ಲ ಇದೆಲ್ಲ, ಬಟ್ ನಾನು ನಿಮ್ಗೆ ಹೇಳ್ತಿದ್ದೀನಿ ಆಟೋಮೆಟಿಕ್ಕಾಗಿ ಅಮೌಂಟ್ ಕಟ್ ಆಗುತ್ತೆ. ಸೊ ಫೋನ್ಪೇದಲ್ಲಿ ಓಪನ್ ಮಾಡಿಬಿಟ್ಟು ಮ್ಯಾನೇಜ್ ಅಕೌಂಟ್ಸ್ ಅಂದ್ಬಿಟ್ಟು ಅಲ್ಲಿ ಆಟೋ ಪೇ ಅಂತಿರುತ್ತೆ, ಅದನ್ನ ಆಫ್ ಮಾಡ್ಕೋಬೇಡಿ. ಸೊ 1500 rupees ನಿಮಗೆ ಡಿಡಕ್ಟ್ ಆಗಲ್ಲ, ಬಟ್ ಸಮ್ ಆಫ್ ದ ಫೋನ್ಪೇಸ್ ಅದು ಡಿಡಕ್ಟ್ ಆಗಲ್ಲ, ಬಟ್ ಇನ್ನು ಸ್ವಲ್ಪ ಆಗ್ತಾ ಇರುತ್ತೆ. ಸೊ ಅದರಿಂದ ನಾನು ಹೇಳ್ತಿದ್ದೀನಿ. ಸೊ ಗೊತ್ತಿಲ್ಲ ಅಂದರೆ ಅದು ಮಾಡ್ಕೋಬೇಡಿ. ಅದಾಯಿತಾ. ಮತ್ತು ಆದಮೇಲೆ ನೆಕ್ಸ್ಟ್ ಬಂದುಬಿಟ್ಟು ಈಸಿ ಮಾಡಲ್ಸ್ ಬಂದುಬಿಟ್ಟು ಮಾಡಲ್ 5, 4, 1, 2, 3 ಎಲ್ಲ ಈಸಿನೇ ಇದೆ, ಬಟ್ ಸ್ವಲ್ಪ ಓದ್ಕೋಬೇಕು. ಮತ್ತು ಪ್ರೋಗ್ರಾಮ್ಸ್ ಬಗ್ಗೆ ಮಾತಾಡೋದಾದರೆ ಪ್ರೋಗ್ರಾಮ್ ಬಿಟ್ಟು ನೀವು ಇಂಟರ್ನಲ್ಸ್ಗೆ ಲ್ಯಾಬ್ಸ್ಗೆ ಓದಿದ್ರೆ ಅದನ್ನೇ ಪ್ರೋಗ್ರಾಮ್ಸ್ನ ಎಕ್ಸಾಮ್ ಕೂಡ ಬರೀಬೇಕು. ಬಟ್ ಯಾವುದೋ ಹೊಸದಾಗಿ ಪ್ರೋಗ್ರಾಮ್ ಓದೋಕೆ ಹೋಗ್ಬೇಡಿ, ಅದೇ ಪ್ರೋಗ್ರಾಮ್ಸ್ನ ಓದಿ ಆಯಿತಾ. ಸೊ ಅಂತ ಹೇಳ್ತಾ ವಿಡಿಯೋ ಸ್ಟಾರ್ಟ್ ಮಾಡೋ ಮುಂಚೆ ಯಾರನ್ನ ಸಬ್ಸ್ಕ್ರೈಬ್ ಮಾಡೋಕ್ಕೆ ಟ್ರೈ ಮಾಡಿ, ಮತ್ತು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಯಾರು ಇವತ್ತು ಸ್ಟಾರ್ಟ್ ಮಾಡಿದ್ರೆ ಅವರು ಸ್ಟಾರ್ಟಿಂಗ್ ಫ್ರಮ್ ನಾವು ಅಂತ ಹಾಕಿ, ಟುಡೇ ಅಂತ ಹಾಕಿ, ಮತ್ತು ನಾಳೆ ಸ್ಟಾರ್ಟ್ ಮಾಡೋರು ನಾಳೆ ಅಂತ ಹಾಕಿ. ಓಕೆನಾ, ಅದಾಗಿತ್ತಿದೆಲ್ಲ. ಸೊ ವಿಡಿಯೋ ಸ್ಟಾರ್ಟ್ ಮಾಡೋಣ. ಈ ಮಾಡಲ್ 1 ಅಲ್ಲ 14 ಮಾರ್ಕ್ಸ್ ತೊಗೋಬೋದು. ಓಕೆ, ಎಕ್ಸ್ಪ್ಲೇನ್ ದ ಬೇಸಿಕ್ ಎಲಿಮೆಂಟ್ಸ್ ಆಫ್ ಪೈಥಾನ್ ಲ್ಯಾಂಗ್ವೇಜ್ ವಿತ್ ಎಕ್ಸಾಂಪಲ್, ಮತ್ತು ಲೀಸ್ಟ್ ದ ಸೈಲೆಂಟ್ ಫೀಚರ್ ಆಫ್ ಪೈಥಾನ್ ಪ್ರೋಗ್ರಾಮಿಂಗ್, ಮತ್ತು ಬ್ಲಾಕ್ ಸ್ಟ್ರಕ್ಚರ್ ಆಫ್ ಪೈಥಾನ್ ನೀ ಡಯಾಗ್ರಾಮ್ ಅಂತ. ಓಕೆ, ಇನ್ ದಿಸ್ 3 question 1 question ಎಕ್ಸಾಮ್ಗೆ ಮೋರ್ ಅಕ್ಯುರೇಟಾಗಿ ಬರೋ ಚಾನ್ಸ್ ಇರುತ್ತೆ. ಸೊ 7 ಮಾರ್ಕ್ಸ್ಗೆ. ಸೊ ನಾನು 20 ಮಾರ್ಕ್ಸ್ ಕೊಟ್ಟಿರ್ತೀನಿ, ಬಟ್ ಅದರಲ್ಲಿ ಏನಾಗುತ್ತೆ ಅಂದರೆ ಸ್ವಲ್ಪ ಕ್ವಶನ್ಸ್ ಏನಾಗುತ್ತೆ ಪ್ರೋಗ್ರಾಮಲ್ಲಿ. ಈ ಪ್ರೋಗ್ರಾಮ್ ಬದಲು ಇನ್ನೊಂದು ಪ್ರೋಗ್ರಾಮ್ ಬರುತ್ತೆ. ಸೊ ಬಟ್ 20 ಮಾರ್ಕ್ಸ್ ಅಂತೂ ಎಲ್ಲ ಮಾಡಲು ಬಂದೇ ಬರುತ್ತೆ ನಾನು ಕೊಡೋ ಕ್ವಶನ್ಸಲ್ಲಿ. ಬಟ್ ಅದು 14 ಮಾರ್ಕ್ಸ್ ಕೊಡ್ತಿದ್ದೀನಿ. ವೈ ಬಿಕಾಸ್ ಎಕ್ಸಾಮಲ್ಲಿ ಬಂದಿಲ್ಲ ಅಂದರೆ ಸೊ ಏನು ಮಾಡೋಕ್ಕಾಗಲ್ಲ. ಸೊ ಅದರಿಂದ ಓಕೆನಾ. ನೆಕ್ಸ್ಟು ಎಕ್ಸ್ಪ್ಲೇನ್ ದ ಬೇಸಿಕ್ ಟೈಪ್ಸ್ ಆಫ್ ಡೇಟಾ ಟೈಪ್ಸ್ ಆಫ್ ಅವೈಲೇಬಲ್ ಇನ್ ಪೈಥಾನ್ ಪ್ರೋಗ್ರಾಮ್ ವಿತ್ ಎಕ್ಸಾಮ್, ಮತ್ತು ಡೆಮೋನ್ಸ್ಟ್ರೇಟ್ ವಿತ್ ಎಕ್ಸಾಂಪಲ್ ಆಫ್ ಪ್ರಿಂಟ್ ಆ್ಯಂಡ್ ಇನ್ಪುಟ್ ಸ್ಟ್ರಿಂಗ್ ಅಪ್ಲಿಕೇಶನ್. ಮತ್ತು ಇನ್ ದಿಸ್ 2 question 1 question ಚಾನ್ಸಸ್ ಇದೆ ಫಾರ್ 6 ಮಾರ್ಕ್ಸ್. ಮತ್ತು ಸಿ ಪಾರ್ಟ್ ನೋಡೋದಾದರೆ ಡೆಮಾನ್ಸ್ಟ್ರೇಟ್ ಆಪರೇಟರ್ಸ್ ಇನ್ ದ ಪೈಥಾನ್ ಆನ್ ಎಕ್ಸ್ಪ್ಲೈನ್ ದ ಪ್ರೆಸಿಡೆನ್ಸ್ ಯೂಸ್ಡ್ ಬೈ ದ ಪೈಥಾನ್ ಎವಾಲ್ಯುಯೇಟ್ ದ ಎಕ್ಸ್ಪ್ರೆಷನ್ ಆಯಿತಾ. ಮತ್ತು ಡಿಫೈನ್ ಲಾಜಿಕಲ್ ಆಪರೇಟರ್ಸ್ ಅಂದರೆ ಏನು, ಡಿಫೈನ್ ಪೈಥಾನ್ ಪ್ರೋಗ್ರಾಮ್ಸ್ ಕ್ಯಾಲ್ಕುಲೇಟ್ ಏರಿಯಾ ಆಫ್ ರೆಕ್ಟಾಂಗುಲರ್ ಏರಿಯಾ ಆಫ್ ಟ್ರಯಾಂಗಲ್ ಅಂದರೆ ಏನು, ಸರ್ಕ್ಯುಲರ್ಸ್. ಮತ್ತು ಇನ್ನೊಂದು ಬಂದುಬಿಟ್ಟು ಈ ಪ್ರೋಗ್ರಾಮ್ಸ್ ಇಲ್ಲಿ 5P ಅಂತ ಏನು ಬರ್ದಿದ್ದೀನಲ್ಲ, ಮೀನ್ಸ್ 5P ಅಂದರೆ ಇನ್ನು 3 ಪ್ರೋಗ್ರಾಮ್ಸ್ ಇದೆ. ಇನ್ನು ಇದರಲ್ಲಿ 2 ಕೊಟ್ಟಿದ್ದೀನಿ, ಇನ್ನು 3 ಪ್ರೋಗ್ರಾಮ್ಸ್ ಇದೆ. ನಾನು ಇನ್ಸ್ಟಾದಲ್ಲಿ ಎಲ್ಲೊಂದು ಅಪ್ಲೋಡ್ ಮಾಡ್ತೀನಿ. ಅದು 3 ಪ್ರೋಗ್ರಾಮ್ ಓದ್ಕೊಂಡ್ಬಿಟ್ರೆ ಮೀನ್ಸ್ ಅದು ಬೇಕಾಗಿಲ್ಲ, ನಾನು ಕೊಡೋದಕ್ಕಾಗಿಲ್ಲ. ವೈ ಬಿಕಾಸ್ ನೀವು ಇಂಟರ್ನಲ್ಸ್ ಲ್ಯಾಬ್ ಎಕ್ಸಾಮ್ಸ್ ಓದಿದೆ, ಅದೇ ಓದ್ಕೊಳ್ಳಿ, ಅದೇ ಎಕ್ಸಾಮ್ ಬರುತ್ತೆ, ಅದೇ ರಿಲೇಟೆಡ್ ಬರೀರಿ. ಸೊ ಇನ್ ದಿಸ್ ಕ್ವಶನ್ಸ್ ಏನಾಗುತ್ತೆ 1 questions ಮಾತ್ರ ಎಕ್ಸಾಮ್ಗೆ ಅಪಿಯರ್ ಆಗಿರುತ್ತೆ. ಸೊ ನಿಮಗೆ ಇಲ್ಲಿ ಮಾತ್ರ 14 ಮಾರ್ಕ್ಸ್ ಫಿಕ್ಸ್ ಆಗೋಯ್ತು. ಮತ್ತು ಇನ್ನೊಂದು 6 ಮಾರ್ಕ್ಸ್ ಬೇಕು ಅಂದರೆ ಇದನ್ನು ಓದಬೇಕಾಗುತ್ತೆ. ಮೀನ್ಸ್ ಈ ಕ್ವಶನ್ಸ್ನ ಓದ್ಬಿಟ್ಟು ಅದ್ರ ಜೊತೆಗೆ ಪ್ಲಸ್ ಇನ್ನೇನು 3 ಪ್ರೋಗ್ರಾಮ್ಸ್ ಇದೆ, ಆ ಪ್ರೋಗ್ರಾಮ್ಸ್ ಓದಬೇಕಾಗುತ್ತೆ. ಸೊ ದೆನ್ ಯು ವಿಲ್ ಗೆಟ್ 20 out of 20 ಮಾರ್ಕ್ಸ್. ಅದೇ ಬಿಟ್ಟು 14 ಮಾರ್ಕ್ಸ್ ಬರುತ್ತೆ ನಾನು ಈಗ ಕೊಟ್ಟಿರೋದು. ಇನ್ನು 3-4 ಪ್ರೋಗ್ರಾಮ್ಸ್ ಇದೆ, ಅದನ್ನು ಓದೋಕ್ಕೆ ಟ್ರೈ ಮಾಡಿ. ಸೊ ಇದಾಗಿತ್ತು ಮಾಡಲ್ 1. ಮಾಡಲ್ 2 ಹೋಗೋಣ. ಮಾಡಲ್ 2 ಅಲ್ಲಿ ಬಂದುಬಿಟ್ಟು ನಾವು ಬೇಸಿಕಲಿ ಪಾರ್ಟ್ ಎ ಕೊಡ್ತೀವಿ. ವೈ ಬಿಕಾಸ್ ಪಾರ್ಟ್ ಎದಲ್ಲಿ ಇಂಪ್ಲಿಮೆಂಟೇಷನ್ ಕ್ವಶನ್ಸ್ ಜಾಸ್ತಿ ಕೊಡಲ್ಲ. ಸೊ ಪಾರ್ಟ್ ಪಿ ಅಲ್ಲಿ ಇಂಪ್ಲಿಮೆಂಟೇಷನ್ ಕ್ವಶನ್ಸ್ ಕೊಡ್ತಾರೆ. ಬಟ್ ವೆನ್ ದ ಕೋಡಿಂಗ್ ಸಬ್ಜೆಕ್ಟ್ ಅಂತ ಬಂದರೆ ಲೈಕ್ DSA ಆ ಥರ ಬಂದರೆ ನಾವು ಬಂದುಬಿಟ್ಟು ಪಾರ್ಟ್ ಬಿ ಅಲ್ಲಿ ನಮಗೆ ಎಕ್ಸೆಪ್ಟೇಷನ್ ಜಾಸ್ತಿ ಕ್ವಶನ್ಸ್ ಇರುತ್ತೆ. ಯಾಕಂದರೆ ಪಾರ್ಟ್ ಎದಲ್ಲಿ ಬಂದುಬಿಟ್ಟು ಅವರು ಇಂಪ್ಲಿಮೆಂಟೇಷನ್ ಕ್ವಶನ್ ಕೊಡ್ತಾರೆ. ಸೊ ಅದಕ್ಕೆ ನಾವು ಪಾರ್ಟ್ ಬಿಗೆ ಹೋಗ್ತಿದ್ದೀವಿ ಈ ಮಾಡಲಲ್ಲಿ ಮಾತ್ರ. ಸೊ ಡಿಸ್ಕ್ರೈಬ್ ದ ಲೂಪಿಂಗ್ ಸ್ಟೇಟ್ಮೆಂಟ್ಸ್ ಮತ್ತು ಪೈಥಾನ್ ವಿತ್ ಅನ್ ಎಕ್ಸಾಂಪಲ್, ಮತ್ತು ಡೆವಲಪ್ ದ ಪೈಥಾನ್ ಸ್ಕ್ರಿಪ್ಟ್ ಡಿಸ್ಪ್ಲೇ ಮಲ್ಟಿಪ್ಲಿಕೇಶನ್ ಟೇಬಲ್ ಆನ್ ದ ಗಿವನ್ ಇಂಟೀಜರ್, ಮತ್ತು ಅಪೆಂಡ್ ಇಂಡೆಕ್ಸು ಮತ್ತು ಫಂಕ್ಷನ್ಸ್ ಇವೆಷ್ಟು. ಇನ್ ದಿಸ್ 3 question 1 question ಮಾತ್ರ ಎಕ್ಸಾಮ್ ಬಂದೇ ಬರುತ್ತೆ. ಸೊ ಮೋರ್ ಇಂಪಾರ್ಟೆಂಟ್ ಇನ್ 1 question ಅಂತೂ ಎಕ್ಸಾಮ್ ಬಂದೇ ಬರುತ್ತೆ. ಏನು ಪಾರ್ಟ್ ಎ ಕೊಟ್ಟಿದ್ದೀನೋ ಜಾಸ್ತಿ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಇದು ಓದೋಕ್ಕೆ ಟ್ರೈ ಮಾಡಿ ಫಾರ್ 7 ಮಾರ್ಕ್ಸು.
ನಿಮಗೆ 14 ಮಾರ್ಕ್ಸ್ ಕೂಡ ಬರೋ ಚಾನ್ಸಸ್ ಇರುತ್ತೆ. ಸೊ 7 ಮಾರ್ಕ್ಸ್ ಬರುತ್ತೆ, ನಾನು ಬರ್ತಿದ್ದೀನಿ ಮೀನ್ಸ್ 10 ಮಾರ್ಕ್ಸ್ ಸೀರೀಸ್ಗೂ ಬರೋ ಚಾನ್ಸಸ್ ಇರುತ್ತೆ. ಇಲ್ಲಾಂದರೆ 7 ಸೀರೀಸ್ ಬಂದುಬಿಟ್ರೆ ನಿಮಗೆ 14 ಮಾರ್ಕ್ಸ್ ಈಸಿಯಾಗಿ ಬಂದುಬಿಡುತ್ತೆ ಈ ಮಾಡೆಲಿಂದ. ಓಕೆನಾ. ನೆಕ್ಸ್ಟು write the Python code of the determine the whether given number is a palindrome or not. Write a easy program ನೀವೆಲ್ಲ ಲ್ಯಾಬ್ ಎಕ್ಸಾಮಲ್ಲಿ ಓದಿದೆ. ರೈಟ್ ಆ ಪ್ರೋಗ್ರಾಮಿಂಗ್ ಆಫ್ ದ ರಿವರ್ಸ್ ನಂಬರ್ ಫೈಂಡ್ ದ ಸಮ್ ಆಫ್ ದ ಡಿಜಿಟ್ಸ್ ಆಫ್ ರಿವರ್ಸ್ ನಂಬರ್, ಪ್ರಮೋಟ್ ದ ಯೂಸರ್ ಇನ್ಪುಟ್ ಮತ್ತು ಎಕ್ಸ್ಪ್ಲೈನ್ ದ ಜಂಪಿಂಗ್ ಸ್ಟೇಟ್ಮೆಂಟ್ಸ್ ಆಫ್ ಬ್ರೇಕ್ ಡೌನ್ ಕಂಟಿನ್ಯೂ. ಇದು ಅಷ್ಟೇ. ಇನ್ ದಿಸ್ 3 ಕ್ವಶನ್ ಏನಿದೆ 1 2 3 ಕ್ವಶನ್ಸು ಇಂಪಾರ್ಟೆಂಟ್, ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್ ಆಗಿರುತ್ತೆ. 1 ಕ್ವಶನ್ ಎಕ್ಸಾಮ್ ಬಂದೇ ಬರುತ್ತೆ. ಸೊ 10 ಮಾರ್ಕ್ಸ್ ಮೀನ್ಸ್ 7 ಮಾರ್ಕ್ಸ್ ಅಂದ್ಕೊಂಡು 10 ಸೀರೀಸ್ ಬರಲ್ಲ, ಬಟ್ ಬರೋ ಚಾನ್ಸ್ ಜಾಸ್ತಿ ಇದೆ ನಿಮಗೆ ಈ ಸರಿ ಆಯಿತು. ನೆಕ್ಸ್ಟ್ explain the jump continue statement of a Python code and explain the flow control of statement with suitable exam flow. So in this 2 question 1 question exam appear ಆಗೇ ಆಗುತ್ತೆ. ಅದು ಪಾರ್ಟ್ ಬಿ ಎಲ್ ಬರುತ್ತೆ, ಮೀನ್ಸ್ ಪಾರ್ಟ್ ಎ ಎಲ್ ಬರುತ್ತೆ, ಬಟ್ ಅದ್ರ ಪರವಾಗಿಲ್ಲ ಪಾರ್ಟ್ ಬಿ ಎಲ್ ಬರೋ ಚಾನ್ಸ್ ಜಾಸ್ತಿ ಇದೆ. ಸೊ ಅದರಿಂದ ನಾನು ಕೊಟ್ಟಿದ್ದೀನಿ ಈ 2 ಕ್ವಶನ್ಸ್ ಓದೋಕೆ ಟ್ರೈ ಮಾಡಿ ಆಯಿತಾ. ಈ ಮಾಡಲ್ಲ ನೀವು ನಾನು ಕೊಟ್ಟಿರೋ ಕ್ವಶನ್ಸ್ ಎಲ್ಲ ಓದ್ಬಿಟ್ರೆ 20-24 ಅವರ್ ಆರಾಮಾಗಿ ತೊಗೋಬೋದು, ಬಟ್ ನಾನು ಜಾಸ್ತಿ ಕ್ವಶನ್ಸ್ ಕೊಟ್ಟಿದ್ದೀನಿ ಅಷ್ಟೇ. ಬಟ್ ಎಲ್ಲ ಟ್ರೈ ಮಾಡಿ, ಎಕ್ಸಾಮ್ಗೆ ನಿಮಗೆ ತುಂಬ ಟೈಮ್ ಇದೆ. ಸೊ ಅದರಿಂದ ಆಯಿತಾ. ಸೊ ನೆಕ್ಸ್ಟ್ ಮಾಡಲ್ 3 ಹೋಗೋಣ. ಮಾಡಲ್ 3 ಹೋಗೋಣ ಮುಂಚೆ ಇನ್ನೊಂದು ಹೇಳ್ತೀನಿ ಅಂದರೆ, ಸೊ ಈ ವಿಡಿಯೋ ನೀವು ಕಂಪ್ಲೀಟಾಗಿ ಟ್ರೈ ಮಾಡಿ ವಾಚ್ ಮಾಡೋಕ್ಕೆ. ಯಾಕಂದರೆ 2.0 3.0 ವೀಡಿಯೋ ನಾನು ಯಾವುದೂ ಅಪ್ಲೋಡ್ ಮಾಡಲ್ಲ. ವೈ ಬಿಕಾಸ್ ಇದೇ ಕ್ವಶನ್ಸೇ ಇದನ್ನ ಡಿಕೋಡ್ ಮಾಡಿ ಕೊಟ್ಟರೆ ನಿಮ್ದು ಎಕ್ಸಾಮಲ್ಲಿ ಸ್ವಲ್ಪ ಕ್ವಶನ್ಸು ಇಂಪ್ಲಿಮೆಂಟೇಷನ್ ಕ್ವಶನ್ಸ್ ಬಂದರೆ ಅವಾಗ ನಿಮಗೆ ಏನಾಗುತ್ತೆ, ಮೈಂಡ್ ಸೆಟ್ ಚೇಂಜ್ ಆಗುತ್ತೆ. ಮೀನ್ಸ್ ಕ್ವಶನ್ಸ್ ಇದೇ ಇರುತ್ತೆ, ನಮ್ಗೆ ಆನ್ಸರ್ಸ್ ಅದೇ ಇರುತ್ತೆ, ಬಟ್ ನಿಮ್ಗೆ ಗೊತ್ತಾಗಲ್ಲ ಸ್ವಲ್ಪ ಚೆನ್ನಾಗಿ. ಸೊ ಅದರಿಂದ ಏನು ಹೇಳ್ತಿದ್ದೆ 2.0 3.0 ಕೇಳಬೇಡಿ. ಬಟ್ ಇದರಿಂದನೇ ನಿಮ್ಗೆ ಏನು ಕ್ವಶನ್ಸ್ ಅಂದರೆ ನಿಮಗೆ ಒಂದು ಫಾರ್ಮೇಷನ್ ಕ್ವಶನ್ಸ್ ಹೆಂಗೆ ಮಾಡಬೇಕು ಅಂತ ಗೊತ್ತಾಗುತ್ತೆ ಇಷ್ಟು ಕ್ವಶನ್ಸ್ ಓದ್ಬಿಟ್ರೆ. ಸೊ ಅದರಿಂದ ನೆಕ್ಸ್ಟ್ ಮಾಡಲ್ 3 ಹೋಗೋಣ. ಅಷ್ಟೇ ಅದೆಲ್ಲ ಡಿಫೈನ್ ದ ಲೀಸ್ಟ್ ಆಪರೇಟರ್ಸ್ ಮತ್ತು ಡಿಸ್ಕಸ್ ದ ಕಾನ್ಸೆಪ್ಟ್ ಆಫ್ ಸ್ಲೈಸಿಂಗ್ ಇಂಡೆಕ್ಸ್ ಮತ್ತು ಲೀಸ್ಟ್ ಆ್ಯಂಡ್ ಡಿಕ್ಷನರಿ. ಇದೇ ಕ್ವಶನ್ ಎಷ್ಟು ಸರಿ ಅಂತ ಕೇಳ್ತಾರೆ ಗೊತ್ತಿಲ್ಲ, ಇದೇ ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್, ಇದೇ ಎಕ್ಸಾಮ್ ಬರುತ್ತೆ. ಸೊ 7 ಮಾರ್ಕ್ಸ್ 10 ಮಾರ್ಕ್ಸ್, ಬಟ್ ಆ್ಯಕ್ಚುಲಿ ಓದ್ಸೋಕೆ 7 ಮಾರ್ಕ್ಸ್ ಹಾಕೋಣ. ಸೀರೀಸ್ ಚೇಂಜ್ ಆದರೆ ಯಾರು ಗೊತ್ತು ಏನಾಗುತ್ತೋ. ಮಾಡಲ್ 3 ಅಲ್ವಾ, ಮಾಡಲ್ 3 20 out of 20 ನಾನು ಏನು ಕ್ವಶನ್ಸ್ ಕೊಡ್ತೀನೋ ಅದೇ ಕ್ವಶನ್ಸ್ ಬರುತ್ತೆ. ಸೊ ಮಾಡಲ್ 3 ಅಲ್ಲ. ಓಕೆನಾ. ನೆಕ್ಸ್ಟ್ ಎಕ್ಸ್ಪ್ಲೈನ್ ದ ಕ್ರಿಯೇಟಿಂಗ್ ಆ್ಯಂಡ್ ಇಂಡೆಕ್ಸಿಂಗ್ ಸ್ಲೈಸಿಂಗ್ ವಿತ್ ಇನ್ ರೆಸ್ಪೆಕ್ಟ್ ಆಫ್ ಲೀಸ್ಟ್, ಎಕ್ಸ್ಪ್ಲೈನ್ ದ ಡಿಕ್ಷನರಿ ಆ್ಯಂಡ್ ಬೇಸಿಕ್ ಆಪರೇಷನ್ಸ್ ಆಫ್ ಡಿಕ್ಷನರಿ ಇನ್ ಪೈಥಾನ್ ಲ್ಯಾಂಗ್ವೇಜ್, ಮತ್ತು ಅಟ್ ದ ರೈಟ್ ಆಫ್ ಅಬೌಟ್ ದ ಪೊಸಿಷನ್ ಆಫ್ ಎ ಲಿಸ್ಟ್. ಓಕೆ, ಇದೆಲ್ಲ ನೀವು ಆ್ಯಕ್ಚುಲಿ ಫಸ್ಟ್ ಸೆಕೆಂಡ್ ಸೆಮ್ ಪೈಥಾನಲ್ಲಿ ಓದ್ಬಿಟ್ಟಿರ್ತೀರ ಇವೆಲ್ಲ, ಬಟ್ ಇಟ್ಸ್ ಓಕೆ. ಮೀನ್ಸ್ ನೀವು ಈ ಸಿ ಇದ್ದರೆ ಇದನ್ನೇ ಓದ್ಬಿಟ್ಟಿದ್ದಾರೆ, ಬಟ್ ನೀವು ಸಿ ಎಸ್ ಅಲ್ಲ, ಬಟ್ ಚೇಂಜ್ ಆಗ್ತಾ ಇರುತ್ತೆ. ಓಕೆ, explain about the set of operations instead of Python, ಮತ್ತು explain the different ways of delete elements of a list with a suitable code. ಆಯಿತಾ. 10 ಮಾರ್ಕ್ಸ್ ನಾನು ಇಷ್ಟು ಕ್ವಶನ್ ಕೊಟ್ಟಿದ್ದಲ್ಲ, 1 2 3 4 5 ಕ್ವಶನ್ಸ್. 5 ಕ್ವಶನ್ಸಲ್ಲಿ ಒಂದು ಕ್ವಶನ್ ಬರುತ್ತೆ, ಅದು 10 ಮಾರ್ಕ್ಸ್ ಬರುತ್ತೆ. ಸೊ 7 ಸೀರೀಸ್ ಬಂದರೂ ಕೂಡ ಅದು ಇದೇ ಕ್ವಶನ್ಸೇ ಬರುತ್ತೆ, ಅದು ಬಿಟ್ಟು ಇನ್ನೇನು ಇಲ್ಲ ಇದರಲ್ಲಿ. ಸೊ 10 ಮಾರ್ಕ್ಸ್ ನಾನು 7 ಮಾರ್ಕ್ಸ್ ಕೊಟ್ಟಿದ್ದೆ, ಬಟ್ ಇಟ್ಸ್ ಓಕೆ 10 ಮಾರ್ಕ್ಸ್ 20 out of 20 ಮಾಡಲ್ ಈಸಿಯಾಗಿ ತೊಗೋಬೋದು. ಇಷ್ಟು ಕ್ವಶನ್ಸ್ ಓದ್ಬಿಟ್ರೆ ಆಯಿತಾ. ನೆಕ್ಸ್ಟ್ ಮಾಡಲ್ 4 ಹೋಗೋಣ. ಮಾಡಲ್ 4 ಜಸ್ಟ್ ಏನಿಲ್ಲ, ಎಕ್ಸ್ಪ್ಲೈನ್ ದ ಕಾನ್ಸೆಪ್ಟ್ ಆಫ್ ಇಂಡೆಕ್ಸ್ ಸ್ಲೈಸಿಂಗ್ ಅಂದರೆ ಏನು, ಇದೇ ಕ್ವಶನ್ಸ್. ನೆಕ್ಸ್ಟ್ ಎಕ್ಸ್ಪ್ಲೈನ್ ದ ಇಂಡೆಕ್ಸ್ ಆಫ್ ಸ್ಲೈಸಿಂಗ್ ಆಫ್ ಇಂಟ್ಯಾಕ್ಟಿಂಗ್ ಆ್ಯಂಡ್ ಹೆಂಡಿ ಹ್ಯಾರಿ ಪೈಥಾನ್. ಇದು ಅಷ್ಟೇ. ಡಿಫೈನ್ ದ ಡೇಟಾ ಸೆಕ್ಷನ್ ಟು ಡಿಫರೆಂಟ್ ಪ್ಯಾಂಡಾಸ್ ಆಫ್ ಡೀಟೇಲು. ಇದು ಅಷ್ಟೇ ಮೋರ್ ಇಂಪಾರ್ಟೆಂಟ್. ಇನ್ ದಿಸ್ 3 ಕ್ವಶನ್ 1 ಕ್ವಶನ್ ವಿಲ್ ಅಪಿಯರ್ ಇನ್ ಎಕ್ಸಾಮ್. ಸೊ ಫಾರ್ 7 ಮಾರ್ಕ್ಸ್ consider 7 marks ಆಯಿತಾ. ಡಿಫೈನ್ ಆಯಿತಾ. ನೆಕ್ಸ್ಟ್ ಎಕ್ಸ್ಪ್ಲೇನ್ ದ ಅರೇ ಮ್ಯಾನಿಪುಲೇಷನ್ ಯೂಸಿಂಗ್ ನೆಂಪೆ ಆ್ಯಂಡ್ ಲೈಬ್ರರಿ ಆಯಿತಾ, ಮೋರ್ ಇಂಪಾರ್ಟೆಂಟ್ ಆಗಿರುತ್ತೆ. ರೈಟ್ ದ ಪೈಥಾನ್ ಪ್ರೋಗ್ರಾಮಿಂಗ್ ಕ್ರಿಯೇಟ್ ಎನ್ಪೆ ಅರೇ ಪ್ರಿಂಟ್ ಮತ್ತು ರೋ, ಇದೆಲ್ಲ ಈಸಿ ಇದೇ ಕ್ವಶನ್ಸೇ ಬರುತ್ತೆ. ಇವೆರಡು ಮೀನ್ಸ್ ಈ 3 ಕ್ವಶನ್ಸ್ ಏನಿದೆಯಲ್ಲ, ಈ 3 ಕ್ವಶನ್ಸ್ ಮೋರ್ ಫೋಕಸ್ ಮಾಡೋಕ್ಕೆ ಟ್ರೈ ಮಾಡಿ. ಯಾಕಂದರೆ ಈ ಕ್ವಶನ್ ಬಿಟ್ಟರೆ ಇನ್ನೇನು ಎಕ್ಸಾಮ್ ಬರೋಕ್ಕೆ ಚಾನ್ಸ್ ಇಲ್ಲ. ಮೀನ್ಸ್ ಪ್ರೋಗ್ರಾಮ್ ಹೇಳ್ತಿದ್ದೀನಿ ನಾನು, ಅರ್ಥ ಮಾಡ್ಕೊಳ್ಳಿ ಹೆಂಗೆ ಇದೇ ಕ್ವಶನ್ ಬರ್ತಾನೆ ಇದೆ ರಿಪೀಟೆಡ್. ಸೊ ಆಯಿತಾ, ಇನ್ನೊಂದು ವಿಡಿಯೋ ಸ್ಟಾರ್ಟ್ ಹೇಳಬೇಕಾಗಿತ್ತು, ಬಟ್ ಇಟ್ಸ್ ಓಕೆ. ಈಸಿ ಬಂದುಬಿಟ್ಟು ಮಾಡೆಲ್ 5 ಮಾಡೆಲ್ 4 ಮಾಡೆಲ್ 1 ಇದನ್ನು ಮುಗಿಸೋಕೆ ಟ್ರೈ ಮಾಡಿ. ಯಾಕಂದರೆ ಇದೆಲ್ಲ ನಿಮಗೆ 20 ಮಾರ್ಕ್ಸ್ ಬಂದುಬಿಡುತ್ತೆ. ಸೊ 40-60 ಮಾರ್ಕ್ಸ್ ಇಲ್ಲೇ ಬಂದುಬಿಡುತ್ತೆ. ಓಕೆನಾ. 60 ಇಲ್ಲಿ ತೊಗೋಬೋದು. ನೆಕ್ಸ್ಟ್ ಮಾಡೆಲ್ 14 ಮಾರ್ಕ್ಸ್ ತೊಗೋಬೋದು. ಬಟ್ 14 ಅದರಲ್ಲಿ ತೊಗೋಬೋದು, ಬಟ್ ನೀವು ಪ್ರೋಗ್ರಾಮ್ ಜಾಸ್ತಿ ಓದಬೇಕಾಗಿರುತ್ತೆ ಆಯಿತಾ. ಸೊ ಈ ಮಾಡಲಲ್ಲಿ ನಿಮಗೆ ಮಾಡಲ್ 4 ನಿಮಗೆ 20 ಮಾರ್ಕ್ಸ್ ಆರಾಮಾಗಿ ತೊಗೊಂಡ್ಬಿಟ್ರೆ. ನೆಕ್ಸ್ಟ್ ಮಾಡಲ್ 5 ಹೋಗೋಣ. ಮಾಡಲ್ 5 ಏನಿಲ್ಲ, ರೈಟ್ ಅ ಪ್ರೋಗ್ರಾಮ್ ರೀಡ್ ಪ್ರಿಂಟ್ ಆನ್ ಕೌನ್ಸಿಲ್ ಆಫ್ CSV ಫೈಲ್ಸ್ ಅಂದರೆ ಏನು ಅಂತ ತಿಳ್ಕೋಬೇಕು. ಇದೇ ಕ್ವಶನ್ ವೆರಿ ಇಂಪಾರ್ಟೆಂಟ್, ಇದೇ ಓದ್ರು ಇನ್ಯಾವುದು ಓದ್ಬೇಕು. ಸೊ 10 ಮಾರ್ಕ್ಸ್ ಇಲ್ಲೇ ಬಂತಾರೆ. ನೆಕ್ಸ್ಟು ಆಯಿತಾ. ಈ ಕ್ವಶನ್ಸ್ ಬರೋದಿಲ್ಲ ಎಕ್ಸಾಮ್ಗೆ, ಬಟ್ ಆದರೂ ಔಟ್ ಆಫ್ ಔಟ್ ತೊಗೊಳ್ಬೇಕು ಅಂದ್ಕೊಳ್ಳೋದು ಇದು ಓದಿ ಆಯಿತಾ. ನೆಕ್ಸ್ಟ್ ಡೆಮಾನ್ಸ್ಟ್ರೇಟ್ ದ ರೀಡಿಂಗ್ ಆ್ಯಂಡ್ ಆಫ್ ದ ಡೇಟಾ HTML ಫೈಲ್ಸ್, ವೆರಿ ಇಂಪಾರ್ಟೆಂಟ್. ಏನು ಕೊಟ್ಟಿದ್ದಾನಲ್ಲ ಈ ಪಾರ್ಟ್ ಫುಲ್ ಕಂಪ್ಲೀಟಾಗಿ ವೆರಿ ಇಂಪಾರ್ಟೆಂಟ್. ಯಾಕಂದರೆ ನಮಗೆ 10 ಮಾರ್ಕ್ಸ್ ವೆರಿ ಈಸಿ ಟು ಪ್ರಿಡಿಕ್ಟ್, ಬಟ್ ನಾಟ್ ದ ಅದರ್ 10 ಮಾರ್ಕ್ಸ್. ಔಟ್ ಆಫ್ ಔಟ್ ಸ್ಕೋರ್ ಮಾಡುವಾಗ ಏನು ಮಾಡ್ತಾರೆ, ಜಾಸ್ತಿ ಕ್ವಶನ್ಸ್ ಇರುತ್ತೆ, ಜಾಸ್ತಿ ಟಾಪಿಕ್ಸ್ ಇರುತ್ತೆ. ಸೊ ಅದರಿಂದ ಏನಾಗುತ್ತೆ ಅಂದರೆ ನೀವು ಜಾಸ್ತಿ ಓದಬೇಕಾಗುತ್ತೆ. ಎಕ್ಸ್ಪ್ಲೈನ್ ಅಬೌಟ್ ದ ಡೇಟಾ ಮ್ಯಾನಿಪುಲೇಷನ್ ಆಫ್ ಇನ್ ಪ್ಯಾಂಡಾಸ್, ಇಲ್ಲಿಸ್ಟ್ರೇಟ್ ದ ಅಗ್ರಿಗೇಷನ್ ಗ್ರೂಪ್ ಆಫ್
ಇಟ್ರೇಷನ್ ಆಫ್ ಪೈಥಾನ್ ವೆರಿ ಇಂಪಾರ್ಟೆಂಟ್. ಮತ್ತು ಜಾಯಿನ್ ಸ್ಟಾರ್ಟ್ ಸ್ವಿಚ್ ಮತ್ತು ಆರ್ಜಸ್ಟ್ ಮತ್ತು ಸ್ಟ್ರಿಪ್ಪು ವೆರಿ ಇಂಪಾರ್ಟೆಂಟ್. ಮತ್ತು ಇದರ ಪ್ರೋಗ್ರಾಮ್ HTML ಮೇಲೆ ಒಂದು ಫೈಲು ಬೇಸಿಕ್ ಟ್ಯಾಕ್ಸ್ ಆಫ್ ಸ್ಟ್ರಕ್ಚರ್ ಡಿಕ್ಷನರಿ ಇನ್ ಡಿಸ್ಪ್ಲೇ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಇಷ್ಟು ಏನು ಕ್ವಶನ್ಸ್ ಕೊಟ್ಟಿದ್ದೀನಿ ಇಷ್ಟು ಕ್ವಶನ್ಸ್ ಓದೋಕ್ಕೆ ಟ್ರೈ ಮಾಡಿ. ಇದನ್ನು ಓದಿ ನಿಮ್ಗೆ ಆರಾಮಾಗಿ 80+ ಮಾರ್ಕ್ಸ್ ತೊಗೋಬೋದು ಎಕ್ಸಾಮ್ಗೆ. ಬಟ್ ಆಲ್ಸೋ ನಾನು ಸ್ವಲ್ಪ ಏನು ಪ್ರೋಗ್ರಾಮ್ಸ್ ಓದ್ಕೊಬಿಟ್ರೆ 20 ಮಾರ್ಕ್ಸ್ ಕಡಿಮೆ ಶಾರ್ಟೇಜ್ ಹೊಡಿತಿದ್ರೆ ಅದು ಪ್ರೋಗ್ರಾಮ್ಸ್ನ ಓದ್ಕೊಂಡ್ಬಿಟ್ರೆ ಸೊ ನಿಮ್ಗೆ ಔಟ್ ಆಫ್ ತೊಗೋಬೋದು. ನಮಗೆ ಫಸ್ಟ್ ಆಫ್ ಆಲ್ ಇದು ಎಕ್ಸಾಮ್ಗೆ ಯಾರಿಗೂ ಇಂಟ್ರೆಸ್ಟೆಡ್ ಇರೋಲ್ಲ ಓದೋಕ್ಕೆ. ವೈ ಬಿಕಾಸ್ ಇದು ಲಾಸ್ಟ್ ಎಕ್ಸಾಮ್ ಆಗಿರೋದ್ರಿಂದ ಡೇ ಬಿಫೋರ್ ಎಕ್ಸಾಮ್ ನೋಡ್ತಾ ಇರ್ತಾರೆ ಈ ವಿಡಿಯೋನ ಜಾಸ್ತಿ ಜನ. ಸೊ ಅದರಿಂದ ನಾನು ಹೇಳ್ತೀನಿ ಅಂದರೆ ನಾನು ಏನು ಕ್ವಶನ್ಸ್ ಕೊಟ್ಟಿದ್ದಾನೆ ಅದನ್ನೇ ಓದೋಕ್ಕೆ ಟ್ರೈ ಮಾಡಿ, ಅದನ್ನು ಬಿಟ್ಟು ಏನು ಓದೋಕ್ಕೆ ಟ್ರೈ ಮಾಡಿ. ಅದು ಮೈನ್ ಪಾರ್ಟ್ ಎ ಏನಿರುತ್ತಲ್ಲ ಮೀನ್ಸ್ ಇದು ಪಾರ್ಟ್ ಎ. ಈ ಪಾರ್ಟ್ ಇದನ್ನು ಮೋರ್ ಇಂಪಾರ್ಟೆಂಟ್ ಆಗಿರುತ್ತೆ. ಪಾರ್ಟ್ ಎ ಮೀನ್ಸ್ ಪಾರ್ಟ್ ಏನಂದರೆ ಒಂದು ಫಸ್ಟ್ ಕ್ವಶನ್ಸಲ್ಲಿ ಎಷ್ಟು ಸಬ್ ಕ್ವಶನ್ಸ್ ಇರುತ್ತೆ ಅಷ್ಟು ಓದೋಕ್ಕೆ. ಯಾಕಂದರೆ ಅಲ್ಲೇ 7 ಮಾರ್ಕ್ಸ್ ಬಂದುಬಿಟ್ರೆ 5 ಮಾಡೋದು 7 ಬಂದುಬಿಟ್ರೆ ಆರಾಮ್ 35-40 ಮಾರ್ಕ್ಸ್ ಅಲ್ಲೇ ತೊಗೊಂಡ್ಬಿಡ್ಬೋದು. ಸೊ ಅದರಿಂದ ಅದನ್ನು ಫೋಕಸ್ ಮಾಡಿ. ಇಷ್ಟೇ ಈ ವಿಡಿಯೋ. ನಿಮಗೆಲ್ಲರೂ ಮಿಸ್ ಮಾಡ್ಕೊತೀನಿ 3 ಮಂತ್ಸ್ ಆಗೋವರೆಗೂ. ಆ 3 ಮಂತ್ಸ್ ಆದಮೇಲೆ ಬನ್ನಿ ಮತ್ತೆ ಸಿಗೋಣ ಈ ವಿಡಿಯೋದಲ್ಲಿ ಅಂತ ಹೇಳ್ತಾ ಈ ವಿಡಿಯೋನ ಇಷ್ಟಕ್ಕೆ ಮುಗಿಸ್ತಾ ಇದ್ದೀನಿ. ಆಲ್ ದ ಬೆಸ್ಟ್ ನಿಮಗೆ ಎಲ್ಲರಿಗೂ ಎಕ್ಸಾಮ್ಗೆ. ಸೊ ದಟ್ಸ್ ಇಟ್.